ನನ್ನ ನಗು ನೀನು, ನಿನ್ನ ಖುಷಿ ನಾನು, ನನ್ನೆಲ್ಲ ಆಯಸ್ಸು ನಿನ್ನದಾಗಲಿ, ನಿನ್ನ ಪ್ರೀತಿ ಹೆಜ್ಜೆಯು 100 ಜನರಿಗೆ ಬೆಳಕಾಗಲಿ. ಎಲ್ಲ ಪ್ರೀತಿಯ ಸಹೋದರರಿಗೆ ರಕ್ಷಾಬಂಧನದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಮಕ್ಕಳಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಮನೇಲಿ ಅಕ್ಷಯಕಲ್ಪ ಅದು ಪನ್ನೀರ್ ಇತ್ತು, ಅದು ಹಾಕಿ ಸ್ವಲ್ಪ ಗೊಜ್ಜು ಮಾಡಿಬಿಡೋಣ, ಪನ್ನೀರ್ ಗೊಜ್ಜು ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ, ಸಾಲ್ಟ್ನ ಹಾಕ್ಕೊಂಡು ಸ್ವಲ್ಪ ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ರೋಸ್ಟ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಬೇಕಾಗಿರೋಷ್ಟು ನೀರು ಹಾಕಿ ಅರಿಶಿನ, ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿ ಮೂರೂ ಸ್ವಲ್ಪ ಯಾಕಂದರೆ ಮಕ್ಳಿಗೆ ಮಾಡ್ತಿರೋದ್ರಿಂದ ಚೂರು ಹಾಕಿದ್ರೆ ಸಾಕಾಗತ್ತೆ. ಇದೆಲ್ಲ ಹಾಕಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ಪನ್ನೀರನ್ನ ಆ್ಯಡ್ ಮಾಡಿಕೊಂಡು, ಇದನ್ನು ನಾನು ಇಲ್ಲಿ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಪನ್ನೀರನ್ನ, ಅದನ್ನು ಕೂಡ ಆ್ಯಡ್ ಮಾಡಿ ಸ್ವಲ್ಪ ಕೊತ್ತಂಬರಿನ ಮೇಲೆ ಹಾಕ್ಕೊಂಡ್ರೆ ಪನ್ನೀರ್ ಗೊಜ್ಜು ರೆಡಿಯಾಗಿರುತ್ತೆ. ನೆಕ್ಸ್ಟ್ ನನ್ನ ಮಗಳಿಗೆ ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ದೋಸೆ, ಹಾಗಾಗಿ ಇಲ್ಲಿ ನಾನು ಫುಲ್ಲು ಕ್ರಿಸ್ಪಿಯಾಗಿ ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ಈ ರೈಸ್ ಐಟಮ್ ಹಾಕಿದ್ರಂತೂ ಬಾಕ್ಸ್ ಯಾವಾಗಲೂ ವಾಪಸ್ ಬರುತ್ತೆ. ಹಾಗಾಗಿ ಈ ಥರ ದೋಸೆ, ಚಪಾತಿ ಏನಾದರೂ ಇದ್ದರೆ ಬಾಕ್ಸ್ ಖಾಲಿ ಆಗುತ್ತೆ. ಹಾಗಾಗಿ ಅವ್ರೇನು ಇಷ್ಟಪಡ್ತಾರೋ ಅದನ್ನೇ ನಾನು ಹಾಕೋದಕ್ಕೆ ಯಾವಾಗಲೂ ಟ್ರೈ ಮಾಡ್ತೀನಿ. ಸೊ ನನ್ನ ಮಗಳಿಗೂ ಕೂಡ ದೋಸೆ ಮತ್ತು ಪನ್ನೀರ್ ಗೊಜ್ಜು ಮತ್ತು ಡ್ರೈ ಫ್ರೂಟ್ಸ್ನ ಹಾಕಿ ಲಂಚ್ ಬಾಕ್ಸ್ನ ನಾನು ಪ್ಯಾಕ್ ಮಾಡಿಕೊಂಡೆ. ಇನ್ನು ನನ್ನ ಮಗನಿಗೆ ನಾರ್ಮಲ್ ದೋಸೆ ಮಾಡಿ ಸಪ್ರೇಟಾಗಿ ಪನ್ನೀರ್ ಗೊಜ್ಜನ್ನೆಲ್ಲ ಹಾಕಿ ಕೊಟ್ಟರೆ ಅವನಂತೂ ತಿನ್ಕೊಂಡು ಬರೋದಿಲ್ಲ. ಸೊ ನಾನೇನು ಮಾಡ್ತೀನಿ ಅಂದರೆ ದೋಸೆನ ಸ್ವಲ್ಪ ದಪ್ಪಕ್ಕೆ ಹಾಕ್ಕೊಂಡು ಅದ್ರ ಮೇಲೇ ಪನ್ನೀರನ್ನ ಗ್ರೇಟ್ ಮಾಡಿ ಮತ್ತು ಚೀಸ್ನ ಕೂಡ ಗ್ರೇಟ್ ಮಾಡಿಬಿಟ್ಟು ಹಾಕ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ಮೇಲೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕ್ಕೊಂಡು ಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ 2 ಸೈಡ್ ರೋಸ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ತುಪ್ಪ ಮತ್ತು 2 ಕೂಡ ಹಾಕ್ಕೊಂಡು ಮಾಡಿಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಈಸಿಯಾಗಿ ಕಳಿಸ್ಬೋದು. ನೋಡಿ, ಈ ಥರ ನೀಟಾಗಿ ರೋಲ್ ಮಾಡಿ ಕಳಿಸೋದ್ರಿಂದ ಮಕ್ಕಳು ಆರಾಮಾಗಿ ತಿಂದ್ಕೊಳ್ತಾರೆ. ಒಳಗಡೆ ಸ್ಟಫಿಂಗು ಕೂಡ ಎಲ್ಲ ನೀಟಾಗಿ ಎಲ್ಲ ಬೆಂದ್ಕೊಂಡಿರುತ್ತೆ. ಹಾಗಾಗಿ ಮಕ್ಕಳಿಗೇನು ಇದಕ್ಕೆ ಚಟ್ನಿ ಆಗಲಿ ಮತ್ತೊಂದಾಗಲಿ ಏನೂ ಬೇಕು ಅಂತ ಅನಿಸೋದಿಲ್ಲ. ಮಕ್ಕಳು ನಾರ್ಮಲ್ಲಾಗಿ ಆರಾಮಾಗಿ ದೋಸೆನ ಖಾಲಿ ಮಾಡ್ಕೊಂಡು ಬರ್ತಾರೆ. ನನ್ನ ಮಗನಿಗೆ ಈ ಥರ ಮಾಡಿಕೊಟ್ರೆ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅವನಿಗೆ ಈ ಥರ ಮಾಡಿಕೊಡ್ತೀನಿ. ನೋಡಿ, ಈ ಥರ ದೋಸೆ ಹಾಕ್ಕೊಂಡ್ಮೇಲೆ ಸಿಸರ್ಸ್ ತೊಗೊಂಡು ನಾನಿಲ್ಲಿ ದೋಸೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ರೌಂಡಾಗಿರುತ್ತಲ್ಲ, ಮಕ್ಕಳಿಗೆ ಎತ್ಕೊಂಡು ಬೈಟ್ ಮಾಡ್ಕೊಂಡು ತಿನ್ನೋದಕ್ಕೂ ಕೂಡ ಅದು ತುಂಬ ಈಸಿಯಾಗಿರುತ್ತೆ. ನೋಡಿ, ಈ ಥರ ಫುಲ್ಲು ರೋಲ್ ಆಗಿರುತ್ತೆ. ಇದನ್ನು ನಾನಿವಾಗ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬಾಕ್ಸೆಲ್ಲ ಪ್ಯಾಕ್ ಮಾಡಿ ಸ್ಕೂಲ್ಗೂ ಕೂಡ ಬಿಟ್ಟು ಬಂದು ಕರ್ಕೊಂಡು ಕೂಡ ಬಂದಾದಮೇಲೆ ನಾನು ಸಂಜೆ ನಮ್ಮ ಅಮ್ಮನ ಮನೆಗೆ ಹೋಗಿದ್ದೆ. ಯಾಕಂದರೆ ಇವತ್ತು ರಾಖಿ ಸೆಲೆಬ್ರೇಷನ್ ಇರೋದ್ರಿಂದ ನನ್ನ ಅಣ್ಣಂದಿರು ಮತ್ತು ನನ್ನ ತಮ್ಮ ಎಲ್ಲರೂ ಬಂದಿದ್ದರು. ಹಾಗಾಗಿ ನಾನು ಅಮ್ಮನ ಮನೆಗೆ ಹೋಗಿದ್ದೆ. ನಾನು ಬರೋಷ್ಟರಲ್ಲಿ 3 ಜನ ಬಂದು ವೆಯ್ಟ್ ಮಾಡ್ತಾಯಿದ್ರು. ಸೊ ಹೋಗಿ ಎಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡು ಬಂದೆ. ಸೊ ನೀವು ನೋಡ್ಕೊಂಡು ಬನ್ನಿ.
ನಾರ್ಮಲ್ ಆಗಿ ತೆಗಿ, ನೀನು ಫೋಕಸ್ ಮಾಡು. ಈ ಕಡೆ ಬಾ ಸೈಡ್ ಬಾ. ಅಮ್ಮ ಹತ್ರ ಬರಮ್ಮ. ಬಾ ಸೋಮಣ್ಣ. ಎರಡು ತೆಗಿಲ್ಲ. ಸರಿ ಬಾ, ಪೋಸ್ ಕೊಡ್ತೀನಿ. ಎತ್ಕೊಡು ಗಿಫ್ಟು. ತೆಗ್ಯಾ. ಹಿಂಗಿಟ್ಕೊ. ಮತ್ತೆ ಯಾರು ಸಿಕ್ಕಿಲ್ಲ. ಮಾಮನ್ ಕಡೆ ಹೋಗು ದಯನ್ ನೋಡ್ಕೊ, ನೆಕ್ಸ್ಟ್ ಏನ್ ಅಪ್ಪ ಮಾಡ್ಬೇಕು. ಒಂದ್ಸಲಿ ಮನೆಗೆ ಬಂದೆ ಚಪ್ಪಲಿ ಇರು ಒಂದು ಫೋಟೋ ಮೂರು ಜನ ನೀಟಾಗಿಡು. ಅಪ್ಪು ನೀನ್ ತಿನ್ಸು ಅಕ್ಕನ್ಗೆ. ತಗೋ. ಇರು ಇರು ಇರು. ಹಾ ಆರ್ತಿ ಎತ್ಕೊ. ಆಮೇಲೆ ಆ ಕಡೆ ಬಿಡು. ಹಾ ಫೋಟೋ ಕ್ಲಿಕ್ ಮಾಡು. ನೀನು ಇಡು ಇಡು. ಹಾಂ ಎಡ್ಗೈಲಿ ಎತ್ಕೊ. ಈ ಕೈಲಿ ಎಡ್ಡೆ ಕೈ ಇಡು. ಹಾಂ ಇಡು. ಅಪ್ಪ ಗಿಫ್ಟ್ ಕೊಡು ಅಕ್ಕನ್ಗೆ. ಇರೋ ಇರು ಇರು ತಗೋ ಖುಷಿ. ತಲೆ ಮೇಲೆ ಹಾಕೊಂಡು ತಲೆ ಮೇಲೆ ಹಾಕು. ರೈಟ್ ಹ್ಯಾಂಡಲ್ ಕೊಡಪ್ಪು. ಥ್ಯಾಂಕ್ ಯು. ಹಗ್ ಮಾಡ್ಕೊಳ್ರಿ ಇಬ್ರು. ವಿಡಿಯೋ ಫೋಟೋ ನಿಂತ್ಕೊ ನಿಂತ್ಕೊ ಅಪ್ಪು. ನಿಮಿಷ. ಥ್ಯಾಂಕ್ ಯು ಅಪ್ಪು. ಥ್ಯಾಂಕ್ ಯು ಅಪ್ಪು. ಇಷ್ಟ ಆಯ್ತಾ? ಏನ ಹೌದಾ, ಇವತ್ತು ಬರ್ತೀನಲ್ಲ ವಿಡಿಯೋ ಮಾಡ್ಕೊಳ್ತೀನಿ. ವಿಡಿಯೋ
ನಿಂತ್ಕೊಳ್ಳಿ ಆಯ್ತು. ಲೈಟ್ ಚೆನ್ನಾಗಿ ಕಾಣಿಸ್ತಿದ್ಯಾ? ಅದೆಲ್ಲ ಎಡಿಟಿಂಗ್ ರೆಡಿ ಮಾಡ್ಕೋಬೇಕಪ್ಪ. ಕ್ಯಾಮೆರಾ ಇದೆಲ್ಲ ರೇಜು ಜೊತೆ ಇದೆಲ್ಲ ಉಜ್ಜು. ಬರ್ತಿದ್ದಾರೆ. ಅವನ್ ಮಂಡ್ಯ ಬರ್ತಾನೆ. APPU ಅಪ್ಪು APPU ಗಪ್ಪು ಅಜ್ಜಿ APPU ಫೋನ್ ಬರ್ತಿದೆ ಅಕ್ಕ, ಫೋನು. ಸೊ ನನ್ನ ನಾದಿನಿ ರಾಖಿ ಕಟ್ಟೋಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ನನ್ನ ಹಸ್ಬೆಂಡ್ ಫ್ರೆಶಪ್ ಆಗಿ ಬರೋದಕ್ಕೆ ಹೋಗಿದ್ರು. ಅದ್ರ ಮಧ್ಯೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅಂತ ನನ್ನ ಮಕ್ಕಳು ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು. ನೋಡಿ, ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾರೆ. ಸಾಂಗ್ ಹಾಕೋಣ ಅಂದರೆ ಸಾಂಗ್ ಪ್ಲೇ ಮಾಡೋ ಹಾಗಿಲ್ಲ. ಆದಷ್ಟು ಮಧ್ಯ ಮಧ್ಯ ಸ್ವಲ್ಪ ಸ್ವಲ್ಪ ಸಾಂಗ್ಸ್ ಹಾಕಿದ್ದೀನಿ. ಸೊ ವಾಚ್ ಮಾಡ್ಕೊಂಡು ಬನ್ನಿ ನೀವೇ. ನೀನು ಹೋಗು, ಅವಾಗ ಮಾಡ್ತಾನ ಅವನು. ಹೋಗು. ಅದು ಅದು ಅಸಾಧ್ಯ. ಫೋನ್ ಮಾಡ್ಲಾ ಅಪ್ಪ? ಅಷ್ಟಕ್ಕೂ ತಗೋಬೇಕಾ? ನಿಂಗೊಂದು ಸ್ಪೆಷಲ್ ರಾಖಿ ಕಾದಿದೆ ಇರು. ಹೇಳಿಸ್ತಾ? ನಿಂಗೊಂದು ಸ್ಪೆಷಲ್ ರಾಖಿ ಕಾದಿದೆ. ವೇಟ್ ಅಂಡ್ ವಾಚ್. ನೋ.
ಆರ್ತಿ ಆರ್ತಿ ಒಟ್ಟಿಗೆ ಅಂತೆ, ಆರ್ತಿ ಒಟ್ಟಿಗೆ ಮಾಡುವ. ಅದೇ ಗೋಡನೆ ಕೊಡಕ್ಕೆ ಹೇಳಿದ್ದು, ಗೋಡನೆ ನಂದು ಇಲ್ಲಿ ತೆಗಿತೀನಿ ಬಿಡು. ಫುಲ್ ಹೈಲೈಟ್ ಮಾಡಬೇಕು. ಅಯ್ಯೋ ಮೆಮೊರಿ ಫುಲ್ ಆಗಬೇಕು. ಇಲ್ಲಿ ತೆಗಿತೀನಿ ಬಿಡಿ. ಏನು ಅಂದ್ರೆ ಇಲ್ಲ ಹೇಳ್ಕೊ ಟೇಬಲ್ ಸರಿ ಬಿಡ ಅದೆಲ್ಲ ಮುಗಿದ್ಮೇಲೆ ಪಾರ್ಟಿಗೆ ಅದೇ ಖರ್ಚು ಮಾಡಬೇಕು ಈಗ. ಜಲಕ್ಕು 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 ಜಯಮ್ಮ. ಅಣ್ಣನ ಮನೆ, ಅಣ್ಣನ ಮನೆ. ಅವರೇ ಮಾಡಿರೋದು. ಹೌದಾ? ತೋರಿಸಿ. This is the special Rakhi you told? ಅದ್ರಲ್ಲಿ ಶಿವಣ್ಣ ಅಂತ ಬರೆಯೋಣ ಅಂದ್ರೆ ಬದ್ರಿ ಬೇಡ ಬೇಡ ಚೆನ್ನಾಗಿರಲ್ಲ. ಥ್ಯಾಂಕ್ ಯು. ಅಪ್ಪು ಗಿಫ್ಟ್ ಕೊಡ್ತಾನೆ ನೋಡು ಮಾಡಿಂಗೆ. ಅಲ್ಲ ಮಿಸ್ ಯಾವ್ದೋ ಮಿಸ್ ಆಗಿ ಕೈ ಕೊಡ್ಬೇಕು. ಬಿಫೋರ್ ಬಾಂಡು ಏಡಿ ಬಂಡು ಅಲ್ಲೇಡಿ ಬಂಡು ಈ ಸ್ವೀಟ್ ಯಾಕೆ ಅಂತ ಅರ್ಥ ಆಗಿಲ್ಲ. ಅಯ್ಯೋ ಸ್ವಲ್ಪ ಊರಲ್ಲ ದಕ್ಷಿಣದ ಬಿಸಿ 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 ಯಾರಿಗುಂಟು ಯಾರಿಗೆ ದಕ್ಷಿಣ ಏನ್ ಕಟ್ಟಲ್ವಾ? ಯಾಕೆ? ಇದು ಯಾವ ಸಂಬಂಧ ಅಂತ? ಅವಳಿಗೆ ಮಾಮ, ಇವಳಿಗೆ ತಮ್ಮನ? ಅಪ್ಪ ಇದ್ದಳೆ ತಲೆ ಎತ್ತು ನಿಂದು. ಖಾರ ತಿನ್ಬೇಕಲ್ವಾ? ಜಯಮ್ಮ ಅಂದ ಒಂದ್ ವಾರ ಟೀಮ್ ಇದ್ದೆ, ಒಂದ್ ವಾರ ಕೃಷ್ಣ ಜನ್ಮಾಷ್ಟಮಿ. ಅವನಿಗೆ ಹೇಳ್ಬೇಕಾದ್ರೆ ಏನೇನು ಹೇಳ್ಬೇಕು ಹೇಳು? ಆರತಿ ಎತ್ತಿರೆ ಕಳ್ ಮಂಜಿಂಗೆ
ಹಂಗೆ ಇಡಬೇಕು ದೃಷ್ಟಿ ಹೋಗ್ಬೇಕಂದ್ರೆ ಹಂಗೆ ಇಡಬೇಕು ಅವ್ನಿಗೇನು ಹೇಳ್ತಿದ್ದೆ ಹಿಂದೆ ಹೋಗಿ ಹಿಂದೆ ಹೋಗು ತನು ಸೈಡ್ಗೆ ಹೋಗು. ಫೋನೇ ಉಂಟಾಯ್ತಾನೆ ಡ್ಯಾನ್ಸ್ ಮಾಡಕಂದ ಇಟ್ಕೊಂಡಿದ್ಯಲ್ಲ ನಂದಾಯ್ತಲ್ಲ ಆರ್ತಿ. ಆಯ್ತು ಆಡ್ಯೋಣ 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 ಪ್ಲೀಸ್ ಅಪ್ಪಿನ ಕರ್ಕೊ ಹಂಗೆ ತೇಜನ್ ಕರ್ಕೊ ಹೋಗಿ ನಾನು ನಮ್ಮ ಅಣ್ಣ ಆಡ್ತೀವಿ ಹೋಗ್ರಿ ಬೇಡ ಬೇಡ ಹಂಗೆ ಎಲ್ರನ್ನ ಕರ್ಕೊ ಬನ್ನಿ ಮಾಡ್ಬೇಕಪ್ಪ ನೀನ್ ಮಾಡ್ತಾನೆ ಹಾಡು ಹಾಡು ಹಂಗಲ್ಲ ನಂಗೆ ಫಸ್ಟ್ ನೀನ್ ನೀಟಾಗಿ ಆಕ್ಷನ್ ಎಲ್ಲ ಮಾಡ್ಬಿಟ್ಟು ನಂಗೆ ಮಾಡು ನೀಟಾಗಿ ಮಾಡ್ಬೇಕು ತೇಜು ಬನ್ನಿ ಅಕ್ಕ ಬನ್ನಿ ಅಕ್ಕ ಬನ್ನಿ ಅಕ್ಕ ನಮ್ಮನ್ನ ನೋಡ್ಕೊಂಡು ನಾನೇನೇನೋ ಮಾಡ್ತಾರೆ ಮಕ್ಕಳು ಯಾರು ಡಿಸ್ಟರ್ಬ್ ಮಾಡಬಾರ್ದು ವಿಶ್ವ ಕುತ್ಕೋದು ಕುತ್ಕೋಬಾರ್ದು ಕುತ್ಕೋ ಅಲ್ಲಿ ಅತ್ತೆ ಗಾಳಿ ಬಿಡು ನೀವು ಇಲ್ಲಿರಿ ನೀವು ನಾಲ್ಕು ಜನ ಇಲ್ಲಿರಿ ಸಾಂಗ್ ಬಂದಿದ ತಕ್ಷಣ ವಿಡಿಯೋ ಮಾಡ್ತಾನೆ ಅವರು ಅಕ್ಕ ಇಲ್ಲಿ ಬಂದೆ ಅಕ್ಕ ಅಲ್ಲೇ ನಿಂತ್ಕೊಂಡು ಹೇಳ್ತಾನೆ ನನ್ನ ಆಸೆ ಮಲ್ಲಿಗೆ ಬರುತ್ತಾಳಮ್ಮ ಅಂತ ಬರ್ತೀವಿ ಬರುತ್ತಾಳಮ್ಮ ಅಂದ್ರೆ ನಾವು ಬರ್ತೀವಿ ಆಯ್ತಾ ಅವ್ರು ಬಂದ್ಮೇಲೆ ತಾವ್ ನಾವು ಎಂಟ್ರಿ ಆಯ್ತಪ್ಪ. ಬರುತ್ತಾಳಮ್ಮ ಅಂದ್ರೆ ನಾವು ಬರ್ತೀವಿ ಆಯ್ತಾ ಇನ್ನೂ ಹತ್ರ ಬನ್ನಿ ಇಬ್ರು ಇಷ್ಟ ಆಗಲ್ಲ ನಮ್ಮಿಬ್ರು ಗ್ಯಾಪ್ ಬಿಡು ಸಾಕ ಇವ್ರು ಕಾಣಿಸ್ತಾ ಇಲ್ಲ ಇಬ್ರು ನನ್ ಫುಲ್ಲು ಅಯ್ಯೋ ಏನ್ ತಗೋ, ಅಕ್ಕೆ?
ಹಿಂಗ್ ಮಾಡಿ ಅಕ್ಕ ಶಾರ್ಟ್ಸ್ ಹಾಕೊಳ್ಳೋಣ ಕವರ್ ಆಗಲ್ಲ ಹಿಂಗೆ ಅದೇ ಹಿಂಗ್ ಕವರ್ ಆಗಲ್ಲ ಯಾರು ಕವರ್ ಆಗಲ್ಲ ಒಬ್ರು ಕವರ್ ಆಗಲ್ಲ ಹಾ ಹಿಂಗ್ ಯಾವೊಬ್ರು ಕವರ್ ಆಗಲ್ಲ ಹಂಗೆ ತಿರುಗಿ ರೌಂಡ್ ನೋಡಿದ್ರೆ